ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅನುಶ್ರೀ. ಇವತ್ತಿನ ದಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇವತ್ತು ಒಂದು ಕಡೆ ಟ್ರಿಪ್ ಹೋಗೋಣ ಅಂತ, ಚಿಕ್ಕ ಟ್ರಿಪ್ ಆಗಿರುತ್ತೆ. ಎಲ್ಲೂ ಕರ್ಕೊಂಡು ಹೋಗೋಲ್ಲ ಮಕ್ಕಳನ್ನ ಅಂತ, ಇಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ. ಸ್ವಲ್ಪ ಲೇಟೇ ಆಯಿತು, ಬಟ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಿಗೆ ಅಂತ ಹೇಳಿದ್ರೆ ಇವತ್ತು ನೋಡಿ, ಬೆಂಗಳೂರಿನ ವಿಧಾನಸೌಧ ಫ್ರೆಂಡ್ಸ್. ಇದು ನೋಡ್ತಾ ಇದ್ದೀರಲ್ವಾ, ನಾವು ಅಲ್ಲೆಲ್ಲ ಸುತ್ತರಿಕ್ಕೆ ಹೋಗಲಿಲ್ಲ, ಮಕ್ಕಳಿದ್ದಾರಲ್ವ, ಹಾಗಾಗಿ ಹತ್ರ ಎಲ್ಲ ಹೋಗಲಿಲ್ಲ. ಇವತ್ತು ಕಬ್ಬನ್ ಪಾರ್ಕಿಗೆ ಹೋಗೋಣ ಅಂತ. ನೋಡಿ ಅಮ್ಮ ಎಲ್ಲಿ ಕುತ್ಕೊಂಡು ಆಡ್ಕೊಂಡಿದ್ದಾಳೆ. ಡ್ಯಾಶ್ ಬೋರ್ಡಲ್ಲಿ ಇರುತ್ತಲ್ವ, ಅದನ್ನೆಲ್ಲ ತೆಗೆದ್ಬಿಟ್ಟು ಎಲ್ಲ ಕೆಳಗೆ ಹಾಕ್ಕೊಂಡೆಲ್ಲ ಇದು ಮಾಡ್ತಾಯಿದ್ದಾಳೆ. ಟ್ರಾಫಿಕ್ ಇತ್ತಲ್ವ, ಹಾಗಾಗಿ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ, ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಕಬ್ಬನ್ ಪಾರ್ಕಲ್ಲಿ ಚಿಕ್ಕವರಿಂದ ದೊಡ್ಡವರವರೆಗೂ ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿ ಇದ್ದರೆ ಫ್ಯಾಮಿಲಿ ಔಟಿಂಗ್ ಆಗುತ್ತೆ. ಲವರ್ಸ್ ಪಾರ್ಕ್ ಅಂತಲೇ ಹೆಸರಾಗಿರುವಂಥದ್ದು. ಫ್ಯಾಮಿಲಿ ಪಾರ್ಕ್ ಕೂಡ ಆಗುತ್ತೆ. ಮತ್ತು ಮಕ್ಕಳು ಎಲ್ಲ ಏಜ್ ಅವ್ರಿಗೂ ಬೆಸ್ಟ್ ಆಗಿರೋವಂಥದ್ದೇ ಕಬ್ಬನ್ ಪಾರ್ಕು. ನೀವು ಇನ್ನು ಯಾರೂ ಹೋಗಿಲ್ಲ ಅಂದರೆ ಒಂದ್ಸಲ ಹೋಗಿ ಟ್ರೈ ಮಾಡಿ. ಆ್ಯಕ್ಚುಲಿ ಬೆಂಗಳೂರಲ್ಲಿರೋರು ಆಲ್ಮೋಸ್ಟ್ ಹೋಗೇ ಇರ್ತಾರೆ. ನಾನು ಕೂಡ ಹೋಗಿದ್ವಿ. ಅಂದರೆ ತುಂಬ ಹಿಂದೆ ಹೋಗಿದ್ವಿ ಅಂತ ಹೇಳ್ಬೋದು. ಆಯಿತು, ನಾವು ಬಂದೆ 7-8 ವರ್ಷ ಮೇಲೆ ಆಗಿದೆ. ನಾವು ರೀಸೆಂಟಾಗೆಲ್ಲ ಹೋಗಿರಲಿಲ್ಲ. ನಾವು ಮದುವೆ ಆಗಿ ಹೊಸದ್ರಲ್ಲಿ ಹೋಗಿರೋ ಅಂಥದ್ದು. ಅದಾದಮೇಲೆ ಮಕ್ಕಳು ಇದ್ದಾರಲ್ವ, ಮಕ್ಕಳಿಗೆ ಎಂಜಾಯ್ಮೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ. ಈಗೆಲ್ಲ ಸಮ್ಮರ್ ಲೊಕೇಶನ್ ಕೂಡ ಆಗಿರುತ್ತಲ್ವ, ಬಟ್ ವೆದರ್ ಮಾತ್ರ ಅವತ್ತು ತುಂಬ ಕೋಲ್ಡಾಗಿತ್ತು. ಅಲ್ಲಿ ಒಳಗಡೆ ನಡ್ಕೊಂಡು ಪಾರ್ಕಿಂಗ್ ಕೂಡ ಸರಿಯಾಗಿ ಸಿಗಲಿಲ್ಲ ಫ್ರೆಂಡ್ಸು. ತುಂಬ ಗೇಟ್ಸ್ಗಳಿರೋದ್ರಿಂದ ಯಾವ ಗೇಟು ಅನ್ನೋದೇ ಗೊತ್ತಾಗಿಲ್ಲ. ಬಟ್ ನಾವು ತುಂಬ ವರ್ಷಗಳ ನಂತರ ಬಂದಿರೋದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಕೂಡ ಆಯಿತು ನಮಗೆ. ಸರಿ, ಅಲ್ಲಿಂದ ಗೇಟ್ ಒಳಗಿಂದ ಬಂದು ಸ್ವಲ್ಪ ದೂರ ನಡಿಬೇಕು, ಹಾಗಾಗಿ ಸ್ವಲ್ಪ ಸುಸ್ತಾದಂಗೆ ಆಯಿತು ಅಷ್ಟೇ. ಅವಳ ಅಮ್ಮ ನನ್ನ ಹತ್ರನೂ ಇರ್ತಾಯಿಲ್ಲ, ನಮ್ಮ ಮನೆಯವ್ರ ಹತ್ರನೂ ಇರ್ತಿಲ್ಲ. ಸ್ವಲ್ಪ ದೂರ ನಡ್ಕೊಂಬಂದ್ಬಿಟ್ವಿ ಫ್ರೆಂಡ್ಸ್. ವೆದರ್ ನೋಡಿದ್ರೆ ಗೊತ್ತಾಗ್ತಿರುತ್ತೆ, ಮಳೆನೇ ಸ್ಟಾರ್ಟ್ ಆಗಿಬಿಡ್ತು. ಸರಿ, ನಾವು ಅಂಬ್ರೆಲ್ಲ ಎಲ್ಲ ತೊಗೊಂಡೋಗಿದ್ವಿ, ಅಂದರೆ ಛತ್ರಿ ಎಲ್ಲ ತೊಗೊಂಡೋಗಿದ್ವಿ. ಆದರೂ ಕೂಡ ನಿಂತ್ಕೊಳ್ಳೋಕ್ಕೆ ಜಾಗ ಹುಡ್ಕೊಂಡು ಇಲ್ಲೆಲ್ಲ ನಿಂತಿದ್ರು. ಸರಿನಾ, ಆವಾಗ ಅಮ್ಮ ಕೂಡ ಜೊತೆಲಿ ಇದ್ರಲ್ವ, ಕರ್ಕೊಂಡೋಗಿದ್ವಿ. ಮಳೆ ಕೂಡ ಸ್ಟಾರ್ಟ್ ಆಯಿತು. ನೋಡಿ, ಫುಲ್ಲು ರಶ್ಶು ಫ್ರೆಂಡ್ಸ್. ಒಳಗಡೆ ಅಂದರೆ ಕಬ್ಬನ್ ಪಾರ್ಕ್ ಒಳಗಡೆ ಹೋಗೋಕ್ಕೇನು ಚಾರ್ಜಸ್ ಇರಲ್ಲ. ಆರಾಮಾಗಿ ಕೂತ್ಕೊಂಡು ನಿಂತ್ಕೊಂಡು ಊಟ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಬಟ್ ಇದು ಆಟ ಆಡೋದಕ್ಕೆ ಟಿಕೆಟ್ ತೊಗೊಳ್ಳೋದಕ್ಕೆ ಫುಲ್ ರಶ್ ಇತ್ತು. ನೋಡಿದ್ರಲ್ವ, ಮಳೆ ಬೇರೆ ಇರೋದ್ರಿಂದ ಕೆಲವೊಂದು ಆ್ಯಕ್ಟಿವಿಟೀಸ್ ಕೂಡ ಅಲೋ ಮಾಡಲಿಲ್ಲ ಅವರು. ಫಿಶ್ಶು ಅಕ್ವೇರಿಯಮ್ದು ಎಲ್ಲ ಇದೆ, ಅಲ್ಲಿ ಕೂಡ ಹೋಗೋಕ್ಕಾಗಲಿಲ್ಲ. ಸರಿ, ಒಳಗಡೆ ಫೀಸ್ ಬಂದು 20 ರೂಪೀಸ್ ಪರ್ ಪರ್ಸನ್ ಇದೆ. ನಾವು ಬರೀ ಒಳಗಡೆ ಫೀಸ್ ಫ್ರೆಂಡ್ಸ್. ಇದೆಲ್ಲ ಆಡಬೇಕು ಅಂದರೆ ಅದರದ್ದು 20, 30, 40 ಈ ಥರ ಪ್ರೈಸಸ್ ಇದ್ದಾವೆ. ಒಂದೊಂದು ಗೇಮ್ಸ್ಗೂ ಒಂದೊಂದು ರೇಟ್ ಇಟ್ಟಿದ್ದಾರೆ. ಇದು ಬಂದು 30 ರೂಪೀಸ್ ಆಯಿತು. ನಾವು ಆಡ್ತಾಯಿದ್ದೀವಿ ನೋಡಿ, 30 ರೂಪೀಸ್ ಪರ್ ಪರ್ಸನ್ನು, 40 ರೂಪೀಸ್ ಇದೆ. ನನಗೆ ಸರಿಯಾಗಿ ಜ್ಞಾಪನೆ ಇಲ್ಲ, ಅಷ್ಟೇ ಇದೆ ಫ್ರೆಂಡ್ಸ್. 50 ರೂಪೀಸಲ್ಲಿ ಯಾವುದೇ ಆಡಿದ್ರು ಪರ್ ಪರ್ಸನ್ 50 ರೂಪೀಸ್ ಇದೆ. ಅಷ್ಟೊತ್ತಿಗೆ ಅಮ್ಮ ಕೂಡ ಮಲ್ಕೊಂಡ್ಬಿಟ್ಟಿದ್ಲು. ಆಲ್ರೆಡಿ ಟೈಮ್ ಕೂಡ ಆಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ. ಯಾಕಂದ್ರೆ ಚಿಕ್ಕ ಮಕ್ಳು ಇರೋದ್ರಿಂದ ಅವ್ರನ್ನ ಇಟ್ಕೊಂಡು ನಾವು ಎಂಜಾಯ್ ಮಾಡಬೇಕು ಅಂದರೆ ಕಷ್ಟನೇ. ಹಾಗೆ ಅಮ್ಮ ಕೂಡ ಈ ಥರದ್ದೆಲ್ಲ ಆಡಿರಲ್ವಲ್ಲ, ಸರಿ ಅವರು ಬರಲಿ ಅಂತ ಬರಲ್ಲ ಅಂದರು. ಅದೇ ಭಯ ಪಡ್ಕೊಂಡು ಅದನ್ನು ಹೇಳ್ತಾ ಇದ್ದಾರೆ. ನನಗೆ ಎಲ್ಲಿ ಬಿದ್ದೋಗ್ಬಿಡುತ್ತೆ ಅಂತದೇ ಭಯ. ಬಟ್ ಅವರ ಟೆಕ್ನಿಕಲ್ ಮಾಡಿರ್ತಾರೆ ನೋಡಿ. ಜನ ಎಷ್ಟು ರಶ್ ನಿಂತಿದ್ದಾರೆ ಅಂತ ಆಡೋದಕ್ಕೆ. ಒಂದು 6 ರೌಂಡು ಆಡಿಸ್ತಾರೆ ಫ್ರೆಂಡ್ಸ್. ಇದಕ್ಕೆ 40 ರೂಪೀಸ್ ಏನೋ ತೊಗೊಳ್ತಾರೆ. ಕರೆಕ್ಟಾಗಿ 30ನೋ 40ನೋ ನನಗೆ ಗೊತ್ತಿಲ್ಲ. ಪರ್ ಪರ್ಸನ್ ಅಷ್ಟು ತೊಗೊಳ್ತಾರೆ. ಬಟ್ ನಾನು ಬೇರೆ ಯಾವುದೋ ಆಡೋಕ್ಕೆ ಹೋಗಲಿಲ್ಲ. ನಮ್ಮ ಮನೆಯವರು ಬೇರೆ ಆಡಿದ್ರು ಸ್ವಲ್ಪ. ಮತ್ತು ಇನ್ನೊಂದು ದೊಡ್ಡ ಟ್ರೈನ್ ಇದೆ, ಅದಕ್ಕೆ 50 ರೂಪೀಸೋ 60 ರೂಪೀಸೋ ತೊಗೊಳ್ತಾರೆ. ಅಂದರೆ ಕಬ್ಬನ್ ಪಾರ್ಕು ಅರ್ಧ ರೌಂಡ್ ಹೊಡಿಯುತ್ತೆ ಅಂತ ಹೇಳ್ತಾರೆ. ಅದಾದಮೇಲೆ ಇದು ಸ್ಯಾಟರ್ಡೇನೋ ಸಂಡೇ ಹೋಗಿದ್ದರಿಂದ ಈ ಥರ ಡ್ಯಾನ್ಸ್ ಕೂಡ ಇರುತ್ತಂತೆ.
ಸ್ಯಾಟರ್ಡೇ ಸಂಡೇ 5:30 to 6:30 ಏನೋ ಇರುತ್ತೆ. ನಾವು ಸ್ಯಾಟರ್ಡೆ ಸಂಡೇ ಆ ಟೈಪಲ್ಲಿ ಹೋಗಿರೋದ್ರಿಂದ ನಮಗೆ ಇದು ನೋಡೋಕ್ಕೆ ಸಿಕ್ತು. ಎವ್ರಿ ಟೈಮ್ ಇರುತ್ತೆ ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ ಬೋರ್ಡಲ್ಲಿ ನೋಡಿದಾಗ ಅಲ್ಲಿ ಹಾಕಿದಾರಲ್ವ ಅದರಲ್ಲಿ ನೋಡಿದಾಗ ಆ ರೀತಿ ಇತ್ತು. ನೀವು ಹೋದರೆ ಮಿಸ್ ಮಾಡ್ದೇ ನೋಡ್ಕೊಂಡು ಬನ್ನಿ. ಸ್ಯಾಟರ್ಡೆ ಸಂಡೇ ಅಕಸ್ಮಾತ್ ಹೋಗೋ ಪ್ಲ್ಯಾನ್ ಇದ್ದರೆ. ಚೆನ್ನಾಗಿತ್ತು. ಮ್ಯೂಸಿಕ್ ಹಾಕಿದ್ರೆ ಕಾಪಿರೈಟ್ ಬರುತ್ತೆ ಅಂತ ಹಾಕಿಲ್ಲ ಫ್ರೆಂಡ್ಸ್ ನಾನು. ಕಲೆಗೆ ಒಂದು ಬೆಲೆ ಕೊಡಬೇಕು ಅಂತ ಸ್ಯಾಟರ್ಡೆ ಸಂಡೇ ಇದನ್ನು ಇಟ್ಕೊಂಡಿದ್ದಾರೆ. ಅದನ್ನೆಲ್ಲ ನೋಡ್ಕೊತ ಐಸ್ ಕ್ರೀಮ್ ಕೂಡ ತಿನ್ಕೊಂಡಿದ್ದೀವಿ. ಮ್ಯಾಂಗೋ ಐಸ್ ಕ್ರೀಮು ಇವಾಗೆಲ್ಲ ಮ್ಯಾಂಗೋ ಸ್ಟಾರ್ಟ್ ಆಗಿದೆ ಅಲ್ವಾ, ಹಾಗಾಗಿ. ಅದಾದಮೇಲೆ ಇದಕ್ಕೆಲ್ಲ ಏನು ಪ್ರೈಸ್ ಇರಲ್ಲ ಫ್ರೆಂಡ್ಸ್. ಅಲ್ಲೇ ಆ ಥರ ಆಡೋದಕ್ಕೆ ಮಾತ್ರ ಪ್ರೈಸ್ ಇರುತ್ತೆ. ಇದಕ್ಕೆಲ್ಲ ಏನು ಪ್ರೈಸ್ ಇರಲ್ಲ. ಬಟ್ ಫೋನು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿರೋದ್ರಿಂದ ಇದಾಗಿದೆ ಅಷ್ಟೇ. ಇದು ಎಲ್ಲಿ ಫುಲ್ಲು ಟೈಟ್ ಇದೆ ಫ್ರೆಂಡ್ಸ್, ತಳ್ಳೋಕ್ಕಾಗ್ತಾಯಿಲ್ಲ, ಅಷ್ಟು ಟೈಟ್ ಇದೆ. ತಳ್ಳಿ ನಮ್ಮ ಸುಸ್ತಾದ್ರು ನೋಡಿ ಆಗ್ತಾನೆ ಇಲ್ಲ ಅವ್ರ ಕೈಯಲ್ಲಿ, ಅಷ್ಟು ಟೈಟ್ ಇತ್ತು. ಬಟ್ 2-3 ಜನ ತಳ್ಳಬೇಕು, ಮತ್ತು ಮಕ್ಕಳು ತುಂಬ ಜಾಸ್ತಿ ಇದ್ರಲ್ವ, ಹಾಗಾಗಿ ತಳ್ಳೋಕೆ ಕೂಡ ಕಷ್ಟ ಆಯಿತು ನೋಡಿ. ಅಮ್ಮು ಬಿಟ್ಟು ಬರಲ್ಲ ಅಂತ ಕೂತ್ಕೊಂಡಿದ್ದಾಳೆ. ಇಲ್ಲಿಗೆಲ್ಲ ಏನು ಅಮೌಂಟ್ ಇರಲ್ಲ, ಎಂಟ್ರಿ ಫೀಸಲ್ಲಿ ಬರ್ಬೋದು, ಆಟ ಆಡಿಸ್ಕೊಂಡು ಹೋಗ್ಬೋದು. ಬಟ್ ಅವತ್ತು ತುಂಬಾ ವೀಕೆಂಡ್ ಇರೋದ್ರಿಂದ ತುಂಬ ಜನ ಬಂದಿದ್ರು ಫ್ರೆಂಡ್ಸ್, ಬಿಡುವೇ ಇಲ್ಲ ಆಟ ಆಡೋ ಇದಕ್ಕೆ. ನಾನು ಬಿದ್ದೋಗ್ಬಿಡ್ತಾಳೆ ಅಂತ ಈ ಥರ ಹಿಂದೆ ಮುಗಿಸ್ಬಿಟ್ರೆ ಆ ಥರ ಪ್ರಾಬ್ಲಮ್, ಹಿಂಗಿದ್ರೆ ಪ್ರಾಬ್ಲಮ್ಮು ನೋಡಿ. ಮಕ್ಕಳನ್ನ ಹಿಡ್ಕೊಂಡು ಸರಿ ಅಮ್ಮನ ಈ ಥರ ತೂಗೋಣ ಅಂದ್ಬಿಟ್ಟು ಅವಳಿಗೆ ಜೋಲೆ ಇಷ್ಟ ಆಯಿತು. ಬಟ್ ತುಂಬ ಕೆಳಗಡೆ ಜಗ್ಬಿಟ್ಟಿದೆ ಫ್ರೆಂಡ್ಸ್, ಕಾಲು ಫುಲ್ಲು ಟಿಚ್ ಆಗೋ ಥರ. ಅಲ್ಲಿ ಕೆಳಗಡೆ ನೋಡಿದ್ರೆ ಗೊತ್ತಾಗ್ತದೆ. ಆ ಥರದ್ದು ಸ್ವಲ್ಪ ದೊಡ್ಡವರಿದ್ದರೆ ಅನಿಸಲ್ಲ, ಚಿಕ್ಕ ಮಕ್ಕಳು ಬಿದ್ದರೆ ಗ್ಯಾರಂಟಿ ಮುಖ ತರ್ಚಿ ಹೋಗುತ್ತೆ, ಆ ರೀತಿ ಇತ್ತು. ಇವರಿಬ್ಬರನ್ನ ಸಂಭಾಳಿಸ್ಕೊಂಡು ಅಲ್ಲಿ ಆಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಮಗೆ ಸಾಕಾಗೋಯ್ತು. ಸರಿ ನಿಂತ್ಕೊಂಡು ತೂಗೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಕೂತ್ಕೊಂಡೇ ತೂಗ್ತಾಯಿದ್ದೀನಿ ನೋಡಿ. ಮಂಜಿಗೆ ಹಂಗೆ ಹಿಂಗೆ ಹಿಡ್ಕೊಳಪ್ಪ, ಮತ್ತು ಹೋಗಿ ಬಿದ್ದುಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು ಅವನಿಗೆ ಆ ಥರ ಹಿಡ್ಕೊಂಡು ಗಟ್ಟಿಯಾಗಿ ಕೂತ್ಕೊ ಅಂತ ಹೇಳಿ ಈ ಥರ ಹಿಡಿಸಿದ್ದೀನಿ. ಅವತ್ತಿನ ದಿನ ಸಖತ್ ಎಂಜಾಯ್ ಮಾಡಿದ್ರು. ಬಟ್ ನಮಗೆ ಮಾತ್ರ ಫುಲ್ ಟಯರ್ಡ್ ಆಯಿತು. ಯಾಕೆಂದರೆ ಅಲ್ಲಿ ಒಳಗೆ ಸುತ್ತಿ ಆಚೆ ಸುತ್ತಿ ಅಲ್ಲಿ ನಡೆದು ಇಲ್ಲಿ ನಡೆದು ಇವ್ರನ್ನೆಲ್ಲ ಹಿಡ್ಕೊಂಡು ಒದ್ದಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಫ್ರೆಂಡ್ ನಮ್ಗೆ. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಮಕ್ಕಳಿಲ್ಲ ಅಂದರೆ ಕೂಡ ಸ್ವಲ್ಪ ದೊಡ್ಡವರಾದರೆ ಅವ್ರ ಪಾಡಿಗೆ ಆಡೋ ಥರ ಇದ್ದರೆ ಇನ್ನಷ್ಟು ಇದನ್ಸಲ್ಲ. ಇವ್ರನ್ನ ಪಿನ್ ಟು ಪಿನ್ ನೋಡ್ಕೋಬೇಕು, ಆ ಕಡೆ ಹೋದ್ರೂ ನೋಡ್ಕೋಬೇಕು, ಈ ಕಡೆ ಬಂದರೂ ನೋಡ್ಕೋಬೇಕಲ್ವ, ಹಾಗಾಗಿ. ಬಟ್ ತುಂಬ ಮಕ್ಕಳು ಬೇರೆ ಇರೋದ್ರಿಂದ ಆಗಾಗೆ ಬಂದುಬಿಡ್ತಾರೆ, ಅದು ಬೇರೆ ಭಯ. ಒಬ್ಬರ ಮೇಲೆ ಒಬ್ಬರು ಬೀಳೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅಲ್ಲಿ ಕೂಡ ಅಮ್ಮು ಸುಮ್ಮನೆ ಇರ್ತಾ ಇಲ್ಲ, ಅವಳು ಬಿಡು ಅಂತ ಹೇಳ್ತದೆ ನೋಡಿ. ಬಟ್ ಅವನ್ನ ತೂಗ್ತಾ ಇರೋದಕ್ಕೆ ಇದು ಸ್ವಲ್ಪ ಲೂಸ್ ಇದೆ ನೋಡಿ, ತಳ್ಳೋ ಥರ ಇದು ಆಡ್ತಾ ಇದ್ದಾನೆ. ಬಟ್ ಅವನಿಗೆ ನನಗೆ ಸ್ವಲ್ಪ ಚಕ್ಕರ್ ಆಗುತ್ತೆ ಫ್ರೆಂಡ್ಸ್, ಈ ಥರದ್ದು ತಿರ್ಗೋದು ನೋಡಿದ್ರೆ, ಮತ್ತು ಈ ಥರ ತಿರ್ಗೋ ಆಟ ಆಡಿದ್ರೆ. ಅವನಾದರೂ ನಿಂತ್ಕೊಂಡಿದ್ದಾನೆ ನೋಡಿ. ಅಮ್ಮ ಕೂಡ ಸ್ವಲ್ಪ ಎಂಜಾಯ್ ಮಾಡ್ತಿದ್ದಾಳೆ. ಬರಲ್ಲ ಅಂತಿದ್ದಾಳೆ ನೋಡಿ, ಅಮ್ಮ ತಲೆ ಸುತ್ತುತ್ತೆ ಅಂದರೆ ಬರಲ್ಲ ಅಂತಿದ್ದಾಳೆ. ಅಂದರೆ ಆ ಏಜವರೇ ಇದ್ದರೆ ಆ ಥರ ಸ್ಲೋಗಿ ತಿರುಗಿಸ್ತಾರೆ ಫ್ರೆಂಡ್ಸ್. ಏಜ್ ಸ್ವಲ್ಪ ದೊಡ್ಡದಾಗಿದ್ದರೆ ಜೋರಾಗಿ ತಿರುಗಿಸಿ ಅಂತ ಅವರು ಕೂಡ ಆಟ ಮಾಡ್ತಾರೆ ನೋಡಿ. ಹಿಂಗೆ ನಿಂತ್ಕೊಂಡಿದ್ದಾಳೆ. ಅಮ್ಮ ತಲೆ ಸುತ್ತದೆ, ಬೇಡ ಅಂತ ಅದು ಹೇಳ್ತಾ ಇದ್ದಾರೆ. ಅದಾದಮೇಲೆ ಇಲ್ಲೇ ಹೋಟ್ಲಲ್ಲಿ ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಈ ಕಡೆ ಬಂದ್ವಿ. ಸರಿ ಅಲ್ಲಿ ಏನೂ ಇರಲಿಲ್ಲ ಫ್ರೆಂಡ್ಸ್. ಇಲ್ಲ, ಫಸ್ಟು ಆ ಕಡೆ ಸೈಡ್ಗೆ ಹೋದ್ವಿ. ಬೋಟಿಂಗ್ ಎಲ್ಲ ಇತ್ತು, ಬಟ್ ಬೋಟಿಂಗ್ ಎಲ್ಲ ಅವತ್ತು ನಿಲ್ಲಿಸಿದ್ರು, ಮಳೆ ಬಂತಲ್ವ. ಮಳೆ ಇರೋ ಕಾರಣಕ್ಕೆ ಬೋಟಿಂಗ್ ಇರಲ್ಲ ಅಂತ ಹೇಳಿದರು. ಸರಿ ಅದು ಕೂಡ ಮಿಸ್ ಆಯಿತು. ಅಲ್ಲಿಂದ ಬರ್ತಾ ವಾಪಸ್ ಬಂದ್ವಿ. ಅಲ್ಲೆಲ್ಲ ಸ್ವಲ್ಪ ಆಚೆ ಆಟ ಆಡಿಸ್ಕೊಂಡು ಎಂಜಾಯ್ ಮಾಡೋಕ್ಕೆ ಓಕೆ ಫ್ರೆಂಡ್ಸ್, ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಬಜೆಟ್ ಫ್ರೆಂಡ್ಲಿಯಾಗಿ ಇರುವಂಥ ಪ್ಲೇಸು. ಮಕ್ಕಳನ್ನ ಕರ್ಕೊಂಡು ಆರಾಮಾಗಿ ಹೋಗಿ ಬರ್ಬೋದು. ಬಟ್
2-3 ಜನ ಹೋದರೆ, ಚಿಕ್ಕ ಮಕ್ಳು ಕರ್ಕೊಂಡೋದ್ರೆ ಮ್ಯಾನೇಜ್ ಆಗುತ್ತೆ. ಒಬ್ಬರು ಇಬ್ಬರು ಕರ್ಕೊಂಡು ಹೋಗ್ತೀವಿ ಅಂದರೆ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಒಂದು ಸ್ವಲ್ಪ ಫ್ಯಾಮಿಲಿ ಜೊತೆ ಹೋದರೆ ಆಗುತ್ತೆ. ಒಂದು ಮಗು ಇದ್ದರೆ ಓಕೆ, ಇಬ್ಬರಿಂದ ಹ್ಯಾಂಡಲ್ ಮಾಡ್ಕೊಂಡು ಬರ್ಬೋದು. ಏಕೆಂದರೆ ಅವ್ರು ನಡೆಯೋಕ್ಕೆ ರೆಡಿ ಇರೋಲ್ಲ, ಆಟ ಆಡ್ಸೋದಕ್ಕೆ ಒಬ್ಬರು ಬೇಕು, ಮೇಲಿಂದ ಬಿಟ್ಟರೆ ಒಬ್ರು ಇಟ್ಕೊಳ್ಳೋ ಥರ ಬೇಕು. ಇವಿಷ್ಟ ಆದರೆ ಲೈಕ್